ಅಪರೂಪದ ಒಂದು ರೆಸಿಪಿಯೊಟ್ಟಿಗೆ ನಾನಿವತ್ತು ಬಂದಿದ್ದೀನಿ. ಒಂದು ಒಳ್ಳೆ ರೈಸ್ ರೆಸಿಪಿಯನ್ನು ಮಾಡೋಣ, ಅದು ಹಲಸಿನಕಾಯಿಯನ್ನು ಉಪಯೋಗಿಸಿ. ತುಂಬ ಹಿಂದೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದರು, ಮಾಡೇ ಇರಲಿಲ್ಲ ನಾನು. ಹಾಗಾಗಿ ಇವಾಗ ಸೀಸನ್ ಅಲ್ವಾ, ಒಳ್ಳೆ ಎಳೆ ಹಲಸಿನಕಾಯಿ ಅಥವಾ ಗುಜ್ಜೆ ಸಿಗ್ತಾ ಇದೆ, ಅದನ್ನು ಉಪಯೋಗಿಸಿ ಈ ಪಲಾವ್ ಅಥವಾ ಬಿರಿಯಾನಿ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ. ಅನ್ನದ ರೆಸಿಪಿಗಳು ಇಷ್ಟ ಆಗೋರಿಗಂತೂ ಇದು ಒಂದು ಹೇಳಿ ಮಾಡಿಸಿದಂತಹ ರೆಸಿಪಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಇದನ್ನು ಮಾಡಲಿಕ್ಕೆ ಒಂದು ಎಳೆ ಹಲಸಿನಕಾಯಿಯನ್ನು ತಗೋಬೇಕಾಗತ್ತೆ. ನೋಡಿ, ಈ ರೀತಿ ಅಂದರೆ ಸಾಂಬಾರು ಪಲ್ಯ ಎಲ್ಲ ಮಾಡಲಿಕ್ಕೆ ಯೂಸ್ ಮಾಡ್ತೀವಲ್ಲ ನಾವು, ಗುಜ್ಜೆ ಅಂತ ಹೇಳ್ತೀವಿ, ಹಲಸಿನ ಗುಜ್ಜೆ, ಆ ಥರದ್ದು. ತುಂಬ ಬಲ್ತಿರಬಾರ್ದು, ಇಷ್ಟೇ ಎಳೆದಾಗಿ ಇರಲಿ. ಅದರ ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದು ಮಧ್ಯದ ಭಾಗವನ್ನು ಸಹ ತೆಗೆದು ಈ ರೀತಿ ಹೋಳು ಮಾಡ್ಕೊಂಡಿದ್ದೀನಿ. ಇದಕ್ಕಿಂತ ಬೇಕಾದ್ರೆ ಚೂರು ಚಿಕ್ಕ ಚಿಕ್ಕ ಹೋಳನ್ನೇ ಮಾಡ್ಕೋಬೋದು, ತೊಂದರೆ ಇಲ್ಲ. ಇಲ್ಲಿ ನಾನು ಮಜ್ಜಿಗೆ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ, ಆಯಿತಾ. ಇದು ಬೇಗ ಕಪ್ಪಾಗಿಬಿಡುತ್ತೆ, ಹಾಗಾಗಿ ಸ್ವಲ್ಪ ನೀರಿಗೆ ಹುಳಿ ಮಜ್ಜಿಗೆಯನ್ನು ಹಾಕಿ ಅದರಲ್ಲಿ ನೆನೆಸಿ ಇಟ್ಟರೆ ಆ ಹೋಳು ಕಪ್ಪಾಗೋದಿಲ್ಲ. ನಂತರ ಇದಕ್ಕೆ ಅಕ್ಕಿ ನೆನೆಸ್ಕೊತಾ ಇದ್ದೀನಿ. ನಾನಿಲ್ಲಿ 2 ಲೋಟದಷ್ಟು ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ನೀವು ನಾರ್ಮಲ್ ಸೋನಾ ಮಸೂರಿ ಅಕ್ಕಿ ಬೇಕಾದರೂ ತೊಗೋಬೋದು, ತೊಂದರೆ ಇಲ್ಲ. ಅದನ್ನು 2 ಸಲ ಚೆನ್ನಾಗಿ ತೊಳೆದು ಮಸಾಲೆ ಎಲ್ಲ ಹುರಿಯೋ ತನಕ ಇದೊಂದು 20 ನಿಮಿಷ ನೆನೆದ್ರೆ ಸಾಕು. ನೆನೆಯೋದ್ರಿಂದ ಅದು ಉದುರುದ್ರಾಗಿ ಬರುತ್ತೆ. ಇಲ್ಲಿ ಮಸಾಲೆಯನ್ನು ಹಾಗೆ ರುಬ್ಬೋದಕ್ಕಿಂತ ಈ ರೀತಿ ಹುರಿದು ರುಬ್ಬಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಬಾಣಲೆಗೆ ಒಂದು ಅರ್ಧ ಚಮಚ ಎಣ್ಣೆ ಹಾಕಿ, ಒಂದು ಅರ್ಧ ಹೆಚ್ಚಿರೋಂತಹ ಈರುಳ್ಳಿ, ಹೆಚ್ಚಿರೋಂತಹ ಶುಂಠಿ, ಒಂದು ಸಣ್ಣ ಟೊಮೆಟೊ ಹಾಕ್ತಾಯಿದ್ದೇನೆ, ಮತ್ತು ಖಾರಕ್ಕೆ ಒಂದು 4 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೇನೆ, ಮತ್ತು ಒಂದು 5-6 ಎಸಳಿನಷ್ಟು ಬೆಳ್ಳುಳ್ಳಿ ಕಂಪ್ಲೀಟ್ಲಿ ಆಪ್ಷನಲ್, ಬೇಡದೆ ಹೋದರೆ ಸ್ಕಿಪ್ ಮಾಡಿ. ನಂತರ 1 ಚಮಚದಷ್ಟು ಕೊತ್ತಂಬರಿ ಬೀಜ, ಅರ್ಧ ಚಮಚ ಜೀರಿಗೆ, 1/4 ಚಮಚ ಕಾಳು ಮೆಣಸು, ಇದಿಷ್ಟನ್ನು ಹಾಕಿ ಒಳ್ಳೆ ಪರಿಮಳ ಬರಬೇಕು. ಸಣ್ಣ ಉರಿಯಲ್ಲಿ ಇದನ್ನು ಹುರ್ಕೊಳ್ಳಿ. ಈ ರೀತಿ ಹುರಿದು ಮಸಾಲೆಯನ್ನು ಹಾಕಿ ಪಲಾವ್ ಅಥವಾ ಬಿರಿಯಾನಿ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಈಗ ಇದಕ್ಕೊಂದು 1/4 ಚಮಚ ಅರಿಶಿನ ಹಾಕಿಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ. ಈ ಗುಜ್ಜೆಲೇನು ಯಾವುದೇ ಒಳ್ಳೆ ಪರಿಮಳ ಅಂದರೆ ವಿಶೇಷವಾದಂತಹ ಪರಿಮಳ ಏನಿರೋದಿಲ್ಲ, ಹಾಗಾಗಿ ಇಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪೆಲ್ಲ ಹಾಕಿದ್ರೆ ಚೆನ್ನಾಗಾಗತ್ತೆ. ಹುರಿದ ನಂತರ ಇದನ್ನು ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಅರಿಬೇಕು. ಕೊತ್ತಂಬರಿ ಮತ್ತು ಪುದೀನ ಹಾಕೋದ್ರಿಂದ ಒಳ್ಳೆ ಬಣ್ಣ ಸಹ ಬರುತ್ತೆ. ನೋಡಿ, ಈ ರೀತಿ ಹಸಿರು ಬಣ್ಣದಲ್ಲಿ ಬರುತ್ತೆ. ಈಗ ಕುಕ್ಕರ್ನಲ್ಲಿ ಪಲಾವ್ ಮಾಡೋಣ. ಅದಕ್ಕೆ 2 ಚಮಚದಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕಿದ್ಮೇಲೆ 1 ಚಮಚ ತುಪ್ಪ ಹಾಕ್ತಾ ಇದ್ದೀನಿ. ಬರೀ ತುಪ್ಪದಲ್ಲೂ ಮಾಡ್ಬೋದು, ಬರೀ ಎಣ್ಣೆಯಲ್ಲಿ ಸಹ ಮಾಡ್ಬೋದು. ಬಿಸಿ ಆದಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಒಂದು ಸ್ವಲ್ಪ ಕಸೂರಿ ಮೇಥಿ, ಒಂದು ಸ್ವಲ್ಪ ಸೋಂಪು, ಇದೆಲ್ಲ ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪನೇ ಹಾಕಿದ್ದೀನಿ, ನಿಮ್ಗೆ ತುಂಬ ಬೇಕಾದರೆ ಹಾಕೋಬೋದು. ನಂತರ ಇದಕ್ಕೆ ಹೆಚ್ಚಿರುವಂತಹ 1 ಈರುಳ್ಳಿಯನ್ನು ಸೇರಿಸ್ಬಿಟ್ಟು ಹಸಿ ವಾಸನೆ ಹೋಗೋ ತನಕ ಹುರಿಬೇಕು. ಇಲ್ಲಿ ಯಾವುದೇ ಬಿರಿಯಾನಿ ಮಸಾಲ ಅಥವಾ ಗರಂ ಮಸಾಲ ಯಾವುದೂ ನಾನು ಯೂಸ್ ಮಾಡಿಲ್ಲ, ಇಷ್ಟೇ ಸಾಕಾಗತ್ತೆ ಅದಕ್ಕೆ. ನಂತರ ಹೆಚ್ಚಿದಂತಹ ಗುಜ್ಜೆ ಹೋಳುಗಳನ್ನು, ಹಲಸಿನಕಾಯಿ ಹೋಳುಗಳನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡೋದು. ಇದು ಅಕ್ಕಿಯೊಟ್ಟಿಗೆ ಚೆನ್ನಾಗೇ ಬೆಂದುಬಿಡುತ್ತೆ, ಏನು ಬೇಯಲಿಕ್ಕೇನು ಟೈಮ್ ಏನು ತೊಗೊಳ್ಳೋದಿಲ್ಲ. ನಂತರ ರುಬ್ಬಿರೋಂತಹ ಮಸಾಲೆ ಏನಿದೆ ಅದನ್ನು ಸಹ ಹಾಕ್ಕೊಳ್ಳೋಣ. ಮಸಾಲೆ ಏನು ಎಣ್ಣೆ ಬಿಟ್ಕೊಳ್ಳೋ ತನಕ ಹುರಿಬೇಕಂತೇನಿಲ್ಲ, ಯಾಕೆ ಗೊತ್ತಾ, ನಾವಿಲ್ಲಿ ಹುರಿದೇನೆ ರುಬ್ಬಿರೋದ್ರಿಂದ ಅದರಲ್ಲೇನು ಹಸಿ ವಾಸನೆ ಇರೋದಿಲ್ಲ. ಹಾಗಾಗಿ ಚೆನ್ನಾಗಿ ಇದನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಒಂದು 2 ಚಮಚದಷ್ಟು ಮೊಸರನ್ನು ಹಾಕ್ತಾಯಿದ್ದೀನಿ. ಮೊಸರು ಹಾಕಿದ್ರೆ ರುಚಿನೂ ಚೆನ್ನಾಗಿರುತ್ತೆ, ಮತ್ತು ಹುಳಿ ಅಂಶ ಬರುತ್ತೆ ನಾವಿಲ್ಲಿ ಟೊಮೆಟೊ ಮೊಸರು ಹಾಕಿರೋದ್ರಿಂದ. ಮತ್ತು ಲಿಂಬೆಹಣ್ಣು ಹಾಕುವಂಥ ಅವಶ್ಯಕತೆ ಇಲ್ಲ. ಇದನ್ನು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ತನಕ ನೋಡಿ, ಈ ರೀತಿ ಕುದೀತಾ ಇದೆ ಅನ್ನೋ ತನಕ ತೊಳೆದಿಟ್ಟಂತಹ ಅಕ್ಕಿ ಏನಿದೆ ಅದರಲ್ಲಿ ನೀರನ್ನೆಲ್ಲ ಬಸಿದು ಅಕ್ಕಿಯನ್ನು ಹಾಕ್ಕೋಬೇಕು. ಆಲ್ರೆಡಿ ಅಕ್ಕಿಯನ್ನು ನೆನೆಸಿರ್ತೀವಲ್ಲ, ಮೆದುವಾಗಿರುತ್ತೆ, ಸ್ವಲ್ಪ ಜೆಂಟಲಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಬಾಸ್ಮತಿ ರೈಸ್ ಆಗಿರೋದ್ರಿಂದ ಅದು ಬೇಗ ಒಡೆದು ಹೋಗುತ್ತೆ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾನು 3 ಕಪ್ಪಿನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ ಅಕ್ಕಿ ತೊಗೊಂಡಿರೋದ್ರಿಂದ 1ಕ್ಕೆ 2ರಷ್ಟು, 4 ಹಾಕಿದ್ರೆ ಜಾಸ್ತಿ ಆಗಿಬಿಡುತ್ತೆ. ಅಕ್ಕಿ ನೆನೆಸಿರ್ತೀವಲ್ಲ, ಹಾಗಾಗಿ ಕಡಿಮೆ ಸಾಕಾಗುತ್ತೆ. 3 ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಇದನ್ನು ಒಂದು ಕುದಿಬೇಕು. ಕುದ್ಮೇಲೆ ಲಿಡನ್ನು ಕ್ಲೋಸ್ ಮಾಡಬೇಕಾಗತ್ತೆ. ನೀವು ಬೇಕಿದ್ರೆ ಓಪನ್ ಪ್ಯಾನ್ನಲ್ಲೇ ಇವಾಗ ಇದೇ ಥರ ಕುದೀತಾ ಇದೆಯಲ್ಲ, ಇದಕ್ಕೊಂದು ಸರಿಯಾದ ತಟ್ಟೆಯನ್ನು ಮುಚ್ಚಿ ಸಣ್ಣ ಉರಿಯಲ್ಲಿ ದಮ್ ಕಟ್ಟಿ ಸಹ ಬೇಯಿಸ್ಕೊಳ್ಬೋದು, ಚೆನ್ನಾಗಾಗತ್ತೆ. ಅದೂ ಸ್ವಲ್ಪ ಬೇಗ ಆಗಬೇಕು ಅಂತಂದರೆ ಈ ಥರ ಕುಕ್ಕರ್ನ ಲಿಡನ್ನು ಕ್ಲೋಸ್ ಮಾಡಿ ಜಸ್ಟ್ 1 ವಿಷಲ್ ಹೊಡೆಸ್ಕೊಳ್ಳಿ, ಸಾಕಾಗುತ್ತೆ. 1 ವಿಷಲ್ ಹೊಡೆದಿದೆ, ಪೂರ್ತಿಯಾಗಿ ತಣಿದಿದೆ. ಈಗ ಓಪನ್ ಮಾಡ್ತಾ ಇದ್ದೀನಿ. ಒಳ್ಳೆ ಪರಿಮಳ ಬರ್ತಾ ಇರುತ್ತೆ. ನಾವು ಮಸಾಲೆ ಹುರಿದು ಮಾಡಿದ್ದೀವಲ್ಲ, ಅದ್ರ ರುಚಿನೇ ಬೇರೆ. ಖಂಡಿತ ಇದು ಮಾಮೂಲಿ ಪಲಾವ್ ಥರ ಇರೋದಿಲ್ಲ. ಮಧ್ಯ ಹಲಸಿನಕಾಯಿ ಹೋಳು ಸಹ ಒಳ್ಳೆ ಉಪ್ಪು ಖಾರ ಹಿಡಿದು ಎಲ್ಲ ತುಂಬ ರುಚಿಯಾಗಿರುತ್ತೆ. ನೋಡಿ, ಹೋಳು ಸಹ ಹದವಾಗಿ ಚೆನ್ನಾಗಿ ಬೆಂದಿದೆ. ಒಮ್ಮೆ ನಿಧಾನಕ್ಕೆ ಇದನ್ನು ಮೇಲೆ ಕೆಳಗೆ ಮಾಡಿಕೊಂಡ್ರೆ ರುಚಿಯಾಗಿರುವಂತಹ ಹಲಸಿನಕಾಯಿ ಅಥವಾ
ಗುಜ್ಜೆ ಪಲಾವ್, ಗುಜ್ಜೆ ಬಿರಿಯಾನಿ ತಯಾರಾಗುತ್ತೆ. ಇನ್ಯಾಕೆ ತಡ, ಸೀಸನ್ ಇದೆ, ಎಲ್ಲ ಕಡೆ ಸಿಗ್ತಾ ಇದೆ. ನೀವು ಮಾಡಿ ನೋಡಿ ಹೇಗಾಯ್ತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಇದನ್ನು ಬಿಸಿ ಬಿಸಿ ಪಲಾವನ್ನು ನಾನು ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೀನಿ, ಆಯಿತಾ? ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.